ಈ ತಾಯಂದಿರನ್ನು ಕಾಮಸುಖಕ್ಕೆ ಬಳಸಿಕೊಳ್ಳುವುದಕ್ಕೂ ಆ ಗೌಡ ಕಾರಣ. ಮತ್ತು ಈ ಗಂಗಾ ಯಮನವರು ಏನು ತಪ್ಪಿಲ್ಲ, ಸಾಕ್ಷಾತ್ ಪಾರ್ವತಿ ದೇವಿಯರು. ಅಂದರೆ ಸ್ವಾಮಿ, ಈಗಲಾದ್ರೂ ಅರ್ಥವಾಯಿತೆ ಸ್ವಾಮಿ. ನಿನ್ನ ಮೇಲೆ ನಾನು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೆ ಗಂಗಾ. ನಡೆ, ಮೊದಲು ಯಮುನ ಎಲ್ಲಿದ್ದಾಳೆ ಹುಡುಕೋಣ. ಅಣ್ಣ, ಯಮುನವನ್ನು ಹುಡುಕುವುದು ಈಗಲ್ಲಣ್ಣ, ಪಾಪಿ 5 ರುಂಡ ಕಂಡುಹಿಡಿಯುವಂತ. ಏನು ಮಾತನಾಡ್ತೀನಿ? ನನ್ನ ಮೇಲಾದ ಅನ್ಯಾಯಕ್ಕಾಗಿ ಮಾತನಾಡುತ್ತಿರುವೆ ಅಣ್ಣ. ಈ ಚಾಂಡಾಲನ್ ಮಗ ಆ ದೀಪ ಗೌಡನಿಂದ ನನ್ನ ಹೆಂಡತಿಯ ಚೀಲವನ್ನೇ ಹಾಳು ಹಾಕಿಬಿಟ್ಟ. ಆ ಸೇಡಿಗಾಗಿ ಮಗನು ಬಿಡಾಡಿ ಮಗನು ಕೇಳಿಸು. ಮೊದಲು ಈ ಬಿಡಾಡಿ ಮಗನಿರ್ತಾರೆ, ನಂತರ ಮೊದಲು ಈ ಬಿಡಾಡಿ ನನ್ನ ಮಗನಿರ್ತಾರೆ, ಆ ನಂತರ ಆ ಗೌಡ ರವಿ ಹಾಕ್ತಾರೆ. ಜೈ ಬಜರಂಗ ಬಲಿ. ಮನ ಇಲ್ಲ, ಇನ್ನೂ ಕತ್ತಲೇನೆ ನಾನು ಮನ. ಕಣ್ಣೀರಿಗಾಗಿ ಹೊರಬಂದ ಈ ಕೊಟ್ಲಿಯ ಮನ ತಡೆಯಬೇಕಾದರೆ ಇನ್ನೂ ಅನೇಕರ ರಕ್ತದ ಕಾಲುವೆ ಹರಿಯಲೇಬೇಕು. ಮೊದಲು ನೀವು ಇಲ್ಲಿಂದ ಮನೆಗೆ ಹೋಗಿ, ಆಮೇಲೆ ಆ ಗೌಡ ನಾಗರಾಜನ ಸಮಾಚಾರ ತಿಳ್ಕೊಂಡೇ ಮನೆಗೆ ಬರುತ್ತೇನೆ. ಶಕ್ತಿ ಏನಿದೆಲ್ಲ ಮೊದಲು ನಾನು ಯಮನನ್ನು ನೋಡಬೇಕು. ಅಣ್ಣ, ಯಮನ ಬಂದಾಗ ಬರುತ್ತಾರೆ ಅಣ್ಣ. ನೀನು ಅವರ ಬಗ್ಗೆ ಏನೂ ಚಿಂತಿಸಬೇಡ. ಶೀಲ ಕಳೆದುಕೊಂಡು ಕಾಲ ರೂಪಿಣಿಯಾಗಿರುವ ಅವಳು ಈ ರಣರಂಗದಲ್ಲಿ ರೈತನ ಹೋರಾಟ ಯಾವುದು ಸತ್ಯ ಯಾವುದು ಅಸತ್ಯ ಎತ್ತಿ ತೋರಿಸುವುದೇ ನನ್ನ ಗುರಿ. ನೀನು ಮನೆಗೆ ಹೋಗಿ, ಆಮೇಲೆ ಕ್ಷೇಮ ಸಮಾಚಾರ. ಹೇಗಿದೆ ಈ ಅಶೋಕ್ ಲಾಡ್? ಆ ಬಡ್ಡಿ ಮಗ ಶಕ್ತಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ಅವನಿಗೆ ನನ್ನ ಕೈಯಲ್ಲಿ ಉಳಿಗಾಲವಿಲ್ಲ. ದಣಿ, ನನ್ಗೆ ಯಾಕೋ ಎದರಿಗೆ ಬರಕತ್ತೈತಿ. ಆ ಗೌಡಂಗಿರ ಮಾಡ್ಲಿಕ್ಕೆ ನಾವೇ ಹೋಗ್ಬಿಡೋಣ. ಯಾಕೋ ಆ ಇನ್ಸ್ಪೆಕ್ಟರ್ ಕಾವಲು ಇದ್ದ ಇರ್ತಾನೆ, ಅಲ್ಲಿಗೆ ಹೋಗೋಣ ಬಾದಣೆ. ನನಗೆ ಯಾಕೋ ಸ್ವಲ್ಪ ಡವ ಅಂತ ಬೈಕೊಳಕತ್ತೈತೆ. ಆ ಇನ್ಸ್ಪೆಕ್ಟರ್ ರವಿಯ ಕಾವಲು ಇಲ್ಲಿಯೂ ಇದೆ ತಲಾಟಿ. ನೀನೇನು ಹೆದರುವ ಅವಶ್ಯಕತೆ ಇಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿರುವಾಗ ಏಕಚಿತ್ತ ಇಲ್ಲಿ ನನ್ನ ಬಗ್ಗೆ ಹೆದರುವುದೇ? ಮೊದಲು ಸರಿಯಾಗಿ ಬೀರು, ಬ್ರಾಂದಿ, ಚಿಕನ್ ಹೊಡಿ, ಆಮೇಲೆ ಹುಡುಗಿ ರೆಡಿ. ಏನ್ ಬೇಕಾಗಿತ್ತು? ಈ ಲಾಡ್ಜ್ ಓನರ್ ಇಲ್ಲವೇ? ಈ ಲಾಡ್ಜ್ ಓನರು ನಾನೇ, ನಿಮ್ಮ ಮನೆ ತಣಿಸೋ ಮಹಾರಾಣಿನೂ ನಾನೇ. ತಲಾಟಿ ತುಪ್ಪದಾಗ ಅಂತೀರ? ಮೇಡಮ್, ಏನಾಗುತ್ತೆ ಅಲ್ಲ 180 ರೇಟ್. ರೇಟ್ಗೆ ಆಮೇಲೆ ಇರ್ಲಿ, ಮೊದಲು ಪಾರ್ಟಿ ಶುರು ಆಗ್ಲಿ. ತಲಾಟಿ ಅಂತೂ ನಮ್ಮ ಕೈ ತುಪ್ಪದಾಗ ಜಸ್ಟ್ ಅಂತೀರ?
ಎಲ್ಲ ದೇವರ ಹೊಂದಿರುವ ಮುಂದೆ ಎಲ್ಲ ಮಕಾನ. ಹೌದು, ನೀವು ಈ ಅಶೋಕನಿಗೆ ಯಾವ ಸಂಬಂಧನೂ ಇಲ್ಲ. ನಾನು ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡುವ ಒಬ್ಬ ಜೂನಿಯರ್ ಡಿಸ್ಕೋ ಶಾಂತ. ವಾಹ್ ವಾಹ್, ತುಂಬಾ ಸಂತೋಷ. ಮೊದಲು ನಮ್ಮ ಜೊತೆ ನೀನು ಸ್ವಲ್ಪ ತಗೋ, ಛೆ, ಛೆ. ಆಮೇಲೆ ನಿನ್ನಡೆ. ಬೇಡ ಬೇಡ, ನನಗೆ ಅಭ್ಯಾಸ ಇಲ್ಲ. ಮೊದ್ಲು ಇದಕ್ಕ ಕೈ ಹಾಕಿ ಅದಕ್ಕ ತಾನಾಗಿ ಅಭ್ಯಾಸ ಆಗ್ಬಿಡ್ತೈತೆ. ಹಾಗಲ್ಲ, ನಾನು ಕುಡ್ಬಿಟ್ಟು ನಶೆ ಏರ್ಬಿಟ್ರೆ ನಿಮಗೆ ಕೇಳಿದ್ದನ್ನ ಕೊಡೋದು ಯಾರು? ಸರಿ, ಶುರು ಮಾಡೋಣ. ನಿನಗೆ ಬೇಕಾದದ್ದ ನೀನ್ ತಗ, ನನಗೆ ಬೇಕಾದದ್ದ ನಾನ್ ತಗೊಳ್ತೀನಿ. ಶುರುವಾಗಲಿ ನಮ್ಮ ಪ್ರೇಮ ಪ್ರಣಯಗಳ ಪ್ರೇಮ ಗೀತೆ. ಇಲ್ಲಿಯವರೆಗೆ ಬೆಳೆದು ಬಂದಲ್ಲಿ ನಿನ್ನ ಬಾಲ ನೀನು ಎಲ್ಲಿ ಅಡಗಿಕೊಂಡು ಕುಳಿತಿದ್ದರೂ ಸರಿ, ನಿನ್ನ ಪ್ರಾಣ ತೆಗೆಯದೆ ಬಿಡಲವರೆ. ಪುನಃ ಪುನಃ ನಿನ್ನ ತಾಯಿಯ ಒಡಲನ್ನೇ ಸೇರಿದರು, ನಿನ್ನ ತಾಯಿಯ ಒಡಲನ್ನೇ ಸೇರಿ ಹೊರಗೆಳೆದು ನಿನ್ನ ಹುಟ್ಟವನ್ನು ಕಡಿದು ಹಾಕುವೆ. ನನ್ನಪ್ಪಣೆ ಇಲ್ಲದೆ ಯಾರೋ ನಿನ್ನನ್ನು ಒಳಗೆ ಬಿಟ್ಟವರು? ಶಾಂತಿ, ನೀನು? ಹೌದು, ನಾನೇ. ಯಾಕೆ? ಯಾಕೆಂದ್ರೆ ನಿಮ್ಮಂಥವರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಾನೇ ಈ ನಾಟಕ ಆಡಿದ್ದು. ಈಗಲೇ ಅರೆಸ್ಟ್ ಮಾಡ್ತೀರಿ. ನನ್ನನ್ನು ಅರೆಸ್ಟ್ ಮಾಡೋ ಧೈರ್ಯ ಆ ಇನ್ಸ್ಪೆಕ್ಟರ್ ರವಿಗೂ ಇಲ್ಲ, ನಿನ್ನ ಭಾಂಡ ರಾಜಕೀಯಕ್ಕೂ ಇಲ್ಲ. ನೀನೊಂದು ಕುಳಿತದ ಹೆಣ್ಣು, ನಿನಗೆಲ್ಲ ಏಕೆ ಬೇಕು ಈ ರಾಜ್ಯಾಂತ? ನಿನಗೆಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡುತ್ತೇನೆ. ಮೊಚ್ಚವ, ನಿಮ್ಮಂಥ ಶ್ರೀಮಂತರ ಎಂದರ ದಾಸಿಗೆ ಆಸೆ ಪಡುವ ಹೆಣ್ಣು ನಾನಲ್ಲ. ಅದು ಅಲ್ಲದೆ ನೀವು ಇಷ್ಟುವರೆಗೂ ಮಾಡ್ತಿರುವ ಈ ಅನ್ಯಾಯವನ್ನ ಸದ್ಯ ಪಡಿಬೇಕು ಅಂತ ಈ ಲಾಟ್ ಓನರ್ಗೆ ಹೇಳಿ ಈ ನಾಟಕ ಮಾಡ್ತಿದ್ದೆ ನಾನು. ನೋಡು, ಏನಾಗಿದೆ, ನಿನ್ನ ಮಾತ್ರ ಇವತ್ತು ಕೈ ಬಿಡೋದಿಲ್ಲ. ಇವರು ನನ್ನ ಬೇಟೆ, ಇವರ ಮೇಲೆ ನನ್ನ ಸೇಡ್ ತೀರಿಸ್ಕೊಳ್ಬೇಕು ಅಂತ ಬಹುದಿಂದ ಕಾಯ್ದುಕೊಳ್ತಿದ್ದೀನಿ. ಇವತ್ತು ನನ್ನ ಸೇಡ್ ತಿರುವುದಕ್ಕೆ ಒಳ್ಳೆ ಸಮಯ ಕಾಯ್ದುಕೊಳ್ತೀನಿ. ಶಕ್ತಿ ಕೊಡ. ದೇವಶಾಂತ, ವೈರಿಯಿಂದ ಹೊರಬರುವ ರಕ್ತದ ತಿಲಕಕ್ಕೆ ಈ ನನ್ನ ಪಾಲಿಗೆ ಈ ಗಂಡು ಶಕ್ತಿಯ ಗಂಡು ಕೊಡಲಿಯಿಂದ ಈ ಉಪ್ಪರ ಪ್ರಾಣ ತೆಗೆದಾದ ಮೇಲೆ ನನಗೆ ಶಾಂತಿ. ಈಗ ಮಾತ್ರ ಸಾಧ್ಯವಿಲ್ಲ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನೋಡು, ಬೇಕಾದ್ರೆ ಹಣ ಹೆಚ್ಚಾದಾಗ ಆ ಹೆಣ್ಣುಗಳ ತಲೆ ಹಿಡಿದು ಅವರ ಆಸೆಯನ್ನು ನುಂಗಿ ನೀರು ಕೂಡ ಆ ತಲಾಖಿ ಬೇಕಾದ್ರೆ ನಿನ್ನ ಬೇಟೆ ಆಗಲಿ. ಆದ್ರೆ ಏನು ಅರೆದ ಯಮುನೆಯ ತಂದೆನ ಕೊಲೆ ಮಾಡಿದ ಈ ಪಾಪಿ ನಾಗ ಇಂದು ನನ್ನ ಕೈಯಲ್ಲಿ ಕಲೆ ಆಗಲೇಬೇಕು. ನಿನ್ನಿಂದ ಆಯ್ತು ಮೋಸ. ಎಷ್ಟಕ್ಕೆ ಮುಗಿಯಲಿಲ್ಲ. ನೋಡು, ನೀನು ಮಾಡುವ ಒಂದೊಂದು ಘಟನೆಯನ್ನು ನೆನೆಸ್ಕೊಂಡ್ರೆ ನನ್ನ ಕಾಲಿನಿಂದ ನೆತ್ತಿವರೆಗೂ ಹಾಗೆ ಅಗ್ನಿಯ ಉರಿ ಬೀಳುತ್ತದೆ. ಏನೋ ಪಾಪ, ಏನೋ ಅರ್ಧ ಯಮುನೆಯ ತಂದೆಯನ್ನು ಕೊಲೆ ಮಾಡಿದ್ದು, ಶಿವಗಂಗೆಯರನ್ನ ಅಗಲಿಸಿದೆ, ಜೈಲಿಗೆ ಹೋದ ಶಕ್ತಿಯನ್ನ ಕೊಲೆ ಮಾಡಿಸಬೇಕು ಅಂತ ಆ ಇನ್ಸ್ಪೆಕ್ಟರ್ ರವಿಗೆ ಲಂಚ ಕೊಟ್ಟೆ. ಇಷ್ಟೆಲ್ಲ ಆದ್ರೆ ನಾನಿನ್ನ ಸುಮ್ಮನೆ ಬಿಟ್ಟೆ ಅಂತ ತಿಳ್ಕೊಂಡಿದ್ದೀಯ? ಹಾ, ನೆನೆಸಿಕೊಂಡು ಮಾಡದ ಮಾಡಿದ್ದನ್ನೆಲ್ಲ ಮಾಡಿದೆ ಹೋಗಿ ಎಕ್ಕರ ಮನೆಯಲ್ಲಿ ಬಕ್ಕರ ನಿನ್ನನ್ನು ಬಿಡುತ್ತಾನೆ. ಏನು ತಿಳಿಯದ ನನ್ನನ್ನು ಕಟ್ಟಿ ಹಾಕಿಸಿ ಸಿಕ್ಕಂತೆ ಬರಹಿಟ್ಟು ಒಂದು ಕಣ್ಣು ಕೂಡ ಕಿತ್ತಿಸಿದಾಗ ನೆನಪಾಗಲಿಲ್ಲವೇ ನಿನಗೆ ಪ್ರಾಣ
ಶಾಂತಿಗಾಗಿ. ಇಷ್ಟಕ್ಕೆ ನನಗೆ ಸಮಾಧಾನವಾಗಲಿಲ್ಲ. ಅಂದರೆ ನೀನು ನಾನು ನಿಮ್ಮ ಗೆಳತಿಯನ್ನು ತಿಳ್ಕೊಳ್ಳಿ. ನಿಮ್ಮಂತಹ ಸೌಂದರ್ಯ ಹೆಣ್ಣು ಕೂಡ ನನ್ನ ಯಮನಿಯಂತೆ ಭಾವಿಸಿದ್ದೆ. ನೀವು ಹಾಗೆ ಭಾವಿಸಿದ್ರು ಏನು ತಪ್ಪಿಲ್ಲ ಅಂತ ತಿಳ್ಕೊಡ್ತೀನಿ. ನನಗೆ ಸಮಯ ಆಯ್ತು, ನಾನು ಬರ್ತೇನೆ. ಇಂಥ ಬಟ್ಟೆಗಳನ್ನು ತೊಟ್ಟು ಅರ ಬಟ್ಟೆಯಲ್ಲಿ ನಿಂತು ನನ್ನ ಯಮನೆಯಾಗೆ ಮಾತನಾಡುತ್ತಿರುವಳು. ಆದರೆ ನನಗೇನೋ ಆಗ ಕಾಣಿಸುತ್ತಿಲ್ಲ. ಯಾರಿರ್ಬೋದು ಇವಳು? ಇಲ್ಲ, ಇವಳು ಏನಿದ್ದರೂ ಇವಳನ್ನು ಕಂಡು ವಿಚಾರಿಸಲೇಬೇಕು. ಇಲ್ಲ ಇಲ್ಲ, ಆ ಗೌಡ ನಂತರ ನನ್ನ ಮಡದಿಯನ್ನು ಕಾಣಬೇಕು. ಸಾಕಾಗೋದ್ರಿ, ಊರ ವ್ಯಾಪಾರ ಮಾಡಿ ಸಾಕಾಗೋತಿ. ಚೆನ್ನಿ ಬಸ್ಸು ಶಾಂಪಲ್ ನೋಡಕ್ಕೆ ಬಂದವ್ರಿಗೆ ಡಿಂಪಲ್ ಹೊಡಿಬೇಡಲೇ ಚೆನ್ನಿ. ಮೊದಲು ನಿನ್ನ ತಂಪಾದ ಕೈ ಕೊಡು, ಆಮೇಲೆ ಕೊಡುವೆ ಅಂತ. ಯಾಕ ಬಸ್ ತಗೊಳ್ಳೆಣ್ಣ ಐತಂದ್ರೆ ಸುರಿಸ್ಬೇಡ ನಿನ್ನ ಜೊಲ್ಲು. ನೋಡ ಬಗ್ಗೆ ತೆಗಿತೀನಿ ಒಂದು ಸೊಲ್ಲು. ಸುಮ್ಮನೆ ನೀ ಹೋಗದಂದ್ರೆ ಹುಚ್ಚುದ ನಿನ್ನ ಬಾಯಿನ ಹಲ್ಲು. ಸುಮ್ಮನೆ ನಿಂತ್ರೆ ನೀನೊಂದು ಕೊಡ್ತೀನಿ ಗುಲ್ಲು. ಯಾಕ ಏನಂದೆ? ಅಲ್ಲ ಇದೇನು ಹೂಮಾರ ಚೆನ್ನಿ ಹಾಲು ಮಾರ್ಕ ಅಂತ ಹೋಗಲ್ಲ ಅಂತ ತಿಳಿದಿದ್ದೆ. ಇದೇನು ಶೇಂಗಾ ಬುಟ್ಟಿ ಬಂತಲ್ಲ? ಇನ್ನು ಏನು ಬುಟ್ಟಿ ಬರುತ್ತೆ ದೇವ್ರೇ ಬಲ್ಲ. ಬುಟ್ಟಿ ಆಟ ಏನ್ ಮಾಡ್ತೀವ ಡಾಕ್ಟ್ರ? ಇನ್ನೇನೇನು ಬರ್ತದ ನೋಡ, ತಲೆ ಮ್ಯಾಗ ಒಂದ್ ತೊಟ್ಟನು ಬರ್ತದ. ಯಾಕಲೆ ಚೆನ್ನ ಚೆನ್ನ ಅಂದ್ರೆ ನಿನ್ ಕಣ್ಣಾಗ ಹೇಳ. ಈಕಿ ನನ್ನ ಕಣ್ಣಾಗಿದ್ರೆ ಹಿಂಗ್ಯಾಕ್ ನೋಡ ತಿನ್ಕೊಂತ ಅಡ್ಡಾಡ್ತೀನಿ. ಅವ್ರಪ್ಪನ ದೊಡ್ಡಸ್ಗೆ ಬೆಳೆಸಿ ದನ ಕಾಯಕ್ ಹೋಗಿ ಇರೋದೊಂದು ಮನೆ ಸುತ್ತ ಕಳ್ಕೊಂಡು ಹೋಗ್ತು. ಅಂದ್ರ ಅವರಪ್ಪ ಬಡ್ಡಿ ಸಾಲದಾಗ ಬಡವ್ರು ಗೋಳ್ಬರ್ ದನ ಮಾಡಿನ, ಈಕಿ ಸಿಕ್ಕ ಮಂದಿ ಹೊಲ ಮೇಸೋ ಅಂತ ಅಡ್ಡಾಡಿನ. ಅದ್ರಾಗ ಒಬ್ಬ ನೋಡಿದೆ ಈಕಿ ಮೀ ಮೇಸೋ ಕಾಟ ಜಾಸ್ತಿ ಆತ ಅಂತ ಹೇಳಿ ಅವನು ಹೊಲದ ಬದಿಗಿನ ಗುಳಿಗಿಟ್ಕೊಂಡೆ. ಅವಾಗ ಗುಳಿಗಿತ್ತಿನ ಎಮ್ಮಿ ಎಲ್ಲ ಸತ್ ನೋಡ. ಈಗ ನೋಡಿ ಎಲ್ಲಾ ಕಳ್ಕೊಂಡ ದೆವ್ವ ಬಡ್ದಾರಂತ ಶೇಂಗಾ ಮಾರ್ಕೊಂತ ಅಡ್ಡಾಡಕತ್ತಾಳ. ಶೇಂಗಾ ಓಡಿ ಬಿಡ, ಅಷ್ಟು ಎಮ್ಮಿ ಸತ್ರಿ ನಮ್ಮ ಅಪ್ಪಂದ ಕೋಟಿನ ಪೌರುಷ ತೋರ್ಸ ಲಾಟಿ ತರಾಟಿ ಮಗಳ. ಹಾಲಿಂದ ಹಾಲಾಗುತ್ತೆ, ನೀರಿಂದ ನೀರಾಗುತ್ತೆ. ಅಂದಾಗ ನಿಮ್ಮಪ್ಪ ಗಳಿಸಿದ್ನ ಮೊನ್ನೆ ಸಂಜಿನಾಗ ಓದ್ ನೋಡ. ಮತ್ತೆ ಡಾಕ್ಟರ್ ನೀರಾಗಿ ಚುಚ್ಚುತ್ತಾನ, ನೀವು ಅದ್ರಾಗ ನಂದು ಬರೀ ಸೂಜನ ಹಿಡ್ಕೊಂಡು ಹೋಗುತ್ತ. ಏನಂದೆ? ಏನಿಲ್ಲ ನಂದ ನೋಡ ಚೆನ್ನೆ. ನಾ ಯಾರಿಗೂ ಹಾಕವಲ್ಲ, ಯಾರಿಂದ ಹಾಕ್ಸ್ಕೊಳ್ಳೋದಲ್ಲ. ಕಂಠ ಮಟ್ಟ ಕುಡಿದೈತೆ, ಸ್ವಂಟದಾಗ ಬಂದೋಬಸ್ತ್ ಇಟ್ಕೊಳ್ಳೈತೆ. ಅಕಸ್ಮಾತ್ ಗಂಟಾಕ್ ಬಂದನಂದ್ರ 8 ಎತ್ತಿನ ಮಡಿಕೆ ಹಚ್ಚಿ ಜಗ್ಗಿಸಿದ ನಂದೇ ನಿಂದು ಸರಿ ಪೈಕ್ ಕಲ್ಲು. ಸುಮ್ಮನೆ ಅಂದೋದಿಲ್ಲ. ಏನು ಮಾತಾಡ್ತೇವ ಬಾಯಿ ಬಂದಂಗ ಅಂತೀನಿ. ಎದುರಾಗೂ ಸಿಗೋದಿಲ್ಲ, ಯಾರಿಂದ ಹಾಕ್ಸೋದಲ್ಲ. ಗೌಡ್ರದ್ದು ನನ್ನ ಗಾಡಿ ಒಳಗ ದೇವ್ ನಂಬರ್ ಹೇರೋದೈತಿ. ಬಂದಾಗ ಬಂದ ನಂಬರ್ ತರೋದೈತಿ. ಅಂದ್ರ ನೀನು ಕೋಟ ನೋಟು ವ್ಯವಹಾರ ಮಾಡಕತ್ತೀಯ? ನಾ ಯಾಕೆ ಮಾಡೋ ದೋಸ್ತ? ಎಲ್ಲಾ ವ್ಯವಹಾರ ಗೌಡಿಂದ, ನಂದೇನ. ಅವನು ಗಾಡಿ ಡ್ರೈವರ, ಹೋಗಂದ್ರೆ ಹೋಗೋದು, ಬಾ ಅಂದ್ರೆ ಬರೋದು. ಮತ್ತೆ ನೀನು ಗಾಡಿ ಯಾವಾಗ ತಂದ್ಕೊಂಡು ಹೋಗ್ತೀನಿ? ಯಪ್ಪ ಅವ್ರ ದಿಕ್ಕಿ ನಾನು ನಮಸ್ಕಾರ ಮಾಡಿಬಿಟ್ಟಿನ. ಯಪ್ಪ
ನನ್ನ ಸರಾಯಿ ಬಾಕಿ ಸೇರ್ಕೊಂಡು ಹೋಗೋದು ನನ್ನ ರೆಡ್ ಹ್ಯಾಂಡ್ ಹಿಡಿದ ಗೊಂಬಿದ್ರು ಅಂದ ಅವ್ರ ದಿಕ್ಕಿನ ನಮಸ್ಕಾರ ಮಾಡಿದ್ರು. ಅಂದ್ರ ಈಗ ಆ ಗೌಡ ಎಲ್ಲಿರ್ಬಹುದು? ಏನಪ್ಪ ಡಾಕ್ಟರ್ ಬಹಳ ತೀರ್ಸ್ಕೊಳಕತ್ತೀಯಲ್ಲ. ದೋಸ್ತ ಅಂತ ಕೇಳ್ನೋ ಮರ ನೀನು ಹಂಗ ಕೊಡ್ತೀಯಪ್ಪ. ಯಮುನಾನ ಕಿಡಿಸಿದ ಗೌಡ ಇನ್ಸ್ಪೆಕ್ಟರ್ ಮನೆಗ ತಲೆ ಮಾರ್ಸ್ಕೊಂಡು ಕುಂತಾರ. ಯಮುನಾರ ಶೀಲ ಗೌಡ ಕೆಡಿಸಿದ. ಅಷ್ಟೇ ಮಾರಾಯ, ಆ ಸೀಲ್ಗಟ್ಟ ಹೆಣ್ಣು ಸಿಗ್ಗಿನ ಕರ್ಕೊಂಡು ಆ ಗೌಡನ ಕಡ್ಯಾಕ ಅಡ್ಡಾಡಕತ್ತಾರ. ಅಯ್ಯ ಗೌಡನ ಕಡಿಯಕ ನಮ್ಮ ಕುಳಿತಾರಿಲ್ಲ ತಡ್ಕೊಳ್ಳೆ ತಡ್ಕೊ, ನಿಮ್ಮಪ್ಪ ಸಾತ್ನು ಬದುಕಿನ ಹೋಗಿ ನೋಡ್ಕೊಂಡು ಬರ್ತೀನಿ. ಚೆನ್ನ ಲೇ ಚೆನ್ನ ಬಾರ, ಇವತ್ತಿನಿಂದ ಈ ಚೆನ್ನಿ ನಿನ್ನ ಹೆಂಡತಿ, ಇವನು ನಿನ್ನ ಗಂಡ. ಅಲ್ಲ ಚೆನ್ನ, ಇಲ್ಲಿವರೆಗೂ ನಾನು ನಿನ್ನ ಪ್ರೀತಿಸಿದ್ದು ಸುಳ್ಳೆಂದು ತಿಳ್ಕೊಳ್ತೇನೆ. ಅಯ್ಯೋ ಬಸ್ಸು ನೀನು ನನ್ನ ತಂಗಿ ಸಮಾನ ಚೆನ್ನಿ. ಅಯ್ಯೋ ಅಣ್ಣ ನಾನೀಗ ಅವ್ರನ್ನ ವಿಚಾರಿಸ್ಕೊಂಡು ಬರ್ತೇನೆ. ಅಕ್ಕ ನಿಮ್ಮ ಮದುವೆ ಎಂಜಾಯ್. ನಿಮ್ಮ ಸತ್ರ ಯಾಕೆ ಕಳ್ತೆ? ಈ ಅಯ್ಯ ನಿಮ್ಮ ಸತ್ರ ಯಾಕೆ ಕಳ್ತೆ? ಈ ಪುಣ್ಯದ ಡಾಕ್ಟರ್ ನೋಡಿ ಒಂದಿಟ್ಟು ನಗ ಇಷ್ಟಾರ ಸಮಾಧಾನ ಮಾಡ್ಕೆ ನನ್ನ ಚೆಲುವೆ. ನೀನೆಲ್ಲ ಹೋದ್ರಗೊಂಡು ನಾನು ಗಂಡು ಸಿಡಿಗುಂಡು ನಾನು ಕೇಳಿದ ಹೆಣ್ಣಾಗ ಆಗುವೆ, ನಾನು ಗಂಡಾಡಿದ್ದ ಸಿಡಿಗುಂಡು ಸೋಲು ಸರ್ದಾರ ಒಡಿ ಮತ್ತೀಗ ಒಂದು
ಚೆನ್ನೆ ಏನ ಚೆನ್ನ ಯಾಕೋ ನಮ್ಮ ಮಲ್ಲಪ್ರಾರ್ಥನಾಗ ಲಗ್ನ ಅದಾವ ಸೀದಾ ಅಲ್ಲಿಗೆ ಬಂದ್ ನೋಡಿ ಮದುವೆ ಆಗಕ್ಕೆ ಅಲ್ಲಿಗೆ ಹೋಗೋಣ ಅಷ್ಟೇ ಮಾಡ ನೋಡಿ ಯಾಕ್ ಮಾಡ್ತೀವಿ? ಬಾ, ಗಂಡ ಕೆಲ್ಸಕ್ಕೆ ಮದುವೆ ಆಗೋಣ. ಬಾ. ನಿನ್ನ ಜೊತೆ ಮಾತನಾಡದಿತ್ತು, ಅದಕ್ಕೆ ಬಂದೆ. ಏನು ನಿನ್ನ ಜೊತೆ ಮಾತನಾಡಲಿಕ್ಕೆ? ನೀನೇನು ನನ್ನ ಮಗನು ಇಲ್ಲ ಮೊಮ್ಮಗನು? ನಿನಗೆ ಏನು? ನಿಮ್ಮಪ್ಪನಿಗೂ ಕೂಡ ನೀನು ಅಂತಿಂತಹ ಬೇಟೆಯಲ್ಲ. ಕಾಡಿನಲ್ಲಿ ಉಳಿದು ಬೆಳೆದ ಹಣ್ಣು ಮುಗಿಗಳನ್ನು ಕುಂದು ತಿನ್ನುವ ಬೇಟೆ. ಅದಕ್ಕಾಗಿ ನಿನ್ನನ್ನು ಕೊಂದು ತಿನ್ನಿದೆ ಸಮಾಜದ ಶಾಂತತೆಗಾಗಿ. ಯಮುನಾ, ಈಗಲಾದರೂ ನಿನಗೆ ತೃಪ್ತಿ ಆಯಿತೆ? ತೃಪ್ತಿ ಆಯ್ತು ಸ್ವಾಮಿ, ಖಂಡಿತವಾಗಿ ತೃಪ್ತಿ ಆಯ್ತು. ಎಲ್ಲಿ ಆ ಕೊಡ್ಲಿನ ಕುಡಿ. ಈ ರಕ್ತದಿಂದ ನಾನು ತಿಲಕೋನ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಯಾರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದೆ? ಮಾಡಿ ನೋಡು, ಇವರನ್ನೆಲ್ಲ ಕೊಲೆ ಮಾಡಿದವಳು ನಾನು. ನೀನೇನಾದ್ರೂ ಈ ಕೇಸನ್ನ ಶಕ್ತಿ ಮೇಲೆ ಹಾಕಿ ಅವರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದೆ. ಈಗಿನ ಯೂನಿಫಾರ್ಮ್ ಅನ್ನ ಬಿಚ್ಚಿ ಈಗಿನ ಕತ್ತನ್ನ ಕತ್ತರಿಸಬೇಕಾಗತ್ತೆ. ಒಬ್ಬ ಕಾನೂನು ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಒಂದು ಹೆಣ್ಣಿಗೆ ರಂಗ ಎಂದ ಯಾವ ಮಗನೇ ಎಲ್ಲ ಮೇಲಿಗೆ ಮಂಗವಾದಿದ್ದು ಎತ್ತರದಿಂದ ಬರಲು. ಏನು ನೋಡ್ತಾ ನಿಂತಿದ್ದೀರಾ? ಒಬ್ಬ ಪೊಲೀಸ್ ಅಧಿಕಾರಿಗೆ ಉತ್ತರ ತರದಿಂದ ಮಾತನಾಡಿದರು, ಹಾಗೆ ನೋಡ್ತಾ ನಿಂತಿದ್ದೀರಲ್ಲ. ಅರೆಸ್ಟ್ ಮಾಡಿ ಇವನನ್ನು. ಅರೆಸ್ಟ್ ಮಾಡಬೇಕಾಗಿದ್ದು ಶಕ್ತಿ ಏನಲ್ಲ, ಇನ್ನೊಂದು ಇನ್ಸ್ಪೆಕ್ಟರ್ ಇನ್ನೊಂದು ಇವರ್ ಅಂಡರ್ ಅರೆಸ್ಟ್. ಪಕ್ಷ ನೀ ಯಾವನ್ನ ಅರೆಸ್ಟ್ ಮಾಡಲಿಕ್ಕೆ? ನಿಮ್ಮಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಕ್ಕೆ ಬಂದಿರುವ ನಾನೊಬ್ಬ ಸಿಬಿಐ ಆಫೀಸರ್. ನೀನ್ ಯಾವ ಅಧಿಕಾರಿನೂ ಅಲ್ಲ, ನೀನೊಬ್ಬ ಬುಕ್ ಡಾಕ್ಟರ್. ನಿಮ್ಮಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ನಿಜ ಏನೆಂದು ತೋರಿಸಿ ಕೊಡುವುದಕ್ಕಾಗಿ ನಾನು ಬುಕ್ ಡಾಕ್ಟರ್ ಆಗಿದ್ದು. ಈಗ ಕಣ್ಣು ಬಿಟ್ಟು ನೋಡು ನಾನು ಯಾರು ಎಂಬುದನ್ನು. ಸರ್, ನನ್ನನ್ನು ಬಿಡುವುದಿಲ್ಲ. ಕಳ್ಳ ಕಾಕರ ಜೊತೆ ಆಟವಾಡಲಿಕ್ಕೆಂದೇ ನೀನು ಇಲ್ಲಿಗೆ ಬಂದಿದ್ದು. ನೀನು ಮಾಡಿದ ಕೆಲಸ ಒಂದೇ ಎರಡೇ. ದಟಾಯಿತರ ಬೆನ್ನತ್ತಿ ಪವಿತ್ರವಾದ ನಮ್ಮ ಕನ್ನಡ ನಾಡನ್ನು ಲಂಚದ ಬೀಡವನ್ನಾಗಿ ಮಾಡಿದೆ. ನಮ್ಮ ತಾಯಿಯ ನಾಡನ್ನು ಲಂಚವಾಗಿ ಬೀಡವನ್ನಾಗಿ ಮಾಡಿದ ಅಲ್ಲದೆ ಪೊಲೀಸ್ ಆಫೀಸರ್ ಅನ್ನೋದು ಮರೆತು ಪೊಲೀಸ್ ಠಾಣೆಯ ಮುಂದೆನೆ ಆ ಗೌಡನಿಂದ ಕೊಲೆ ಮಾಡಿಸಿದೆ. ನಮ್ಮ ತಂದೆ ಚಂದ್ರನನ್ನು ಕೊಲೆ ಮಾಡಿಸಿ ಕೇಸಿನ ಮುಚ್ಚಿ ಹಾಕಿಸಿದೆ. ಅಷ್ಟೇ ಅಲ್ಲ, ನನ್ನ ತಂಗಿ ಯಮುನಾದ ಶೀಲವನ್ನು ಆ ಗೌಡನಿಂದ ಸುಟ್ಟ ಹಾಕಿಸಿದ ಅಂದ ಮೇಲೆ ನಾನು ನಿನ್ನ ಬಿಡಬೇಕೆ? ನಿನಗೆ ಎಷ್ಟು ದುಡ್ಡು ಬೇಕು ಕೇಳಿ, ನನಗೆ ಬಿಟ್ಟು ಬಿಡೆ. ಮಾಡಿದ್ರೆ ಹಣದಾಸೆಗಾಗಿ ನಾಡ ತಾಯಿಯನ್ನು ಮಾರಿಕೊಳ್ಳುವಂತಹ ನಿನ್ನಂತ ನಾಮರ್ಥ ನಾನಲ್ಲ. ಒದ್ದವರಿಗೆ ಒದ್ದು ಬುದ್ಧಿ ಕಲಿಸಕ್ಕೆ ಬಂದಿರುವ ನಾನೊಬ್ಬ ನಿಷ್ಠಾವಂತ ಆಫೀಸರ್. ನೀನು ಮಾಡಿರುವ ಹಿಂದೆ ಹೀನ ಕೃತ್ಯಗಳನ್ನೆಲ್ಲ ನಾನು ಈ ಮೊಬೈಲಿನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ಈಗ ನೀನು ಎಲ್ಲಿ ಹೋದರೂ ನಾನು ಬಿಡುವುದಿಲ್ಲ. ಅನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮರೆಯುವ ಯಾವ ಅಧಿಕಾರಿ ಆಗಿರಲಿ, ಅವರನ್ನು ನ್ಯಾಯದ ಮಾರ್ಗದಲ್ಲಿ ತೋರಿಸುವುದೇ ನನ್ನ ಗುರಿ. ಎಳೆದುಕೊಂಡು ನಡೆ ಇವರನ್ನು. ತಂಗಿ, ಎಂತ ನಿನ್ನದೆಂತ ಗಂಡೆದೆಯ
ಅಮ್ಮ. ಆ ಡಕಾಯತರಿಗೆ ಬುದ್ಧಿ ಕಲಿಸಲಿಕ್ಕೆ ಬಂದಲ್ವಾ, ನೀನು ಹೆಣ್ಣಲ್ಲ, ವೀರರಾಣಿ ಚೆನ್ನಮ್ಮನಂತಹ ಹೆಣ್ಣು ಹುಲಿ. ತಂಗಿ, ಆ ಪಾಪಿಗಳನ್ನು ಹಿಡಿಯಬೇಕಾಗಿತ್ತು ಅಷ್ಟೇ. ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ. ನೀನು ಇಲ್ಲಿಯವರೆಗೂ ಈ ವಿಷಯವನ್ನು ಯಾಕೆ ಬಚ್ಚಿಟ್ಟಿದ್ದೀ ಮಾಮ? ಶಕ್ತಿ, ನಾನೊಬ್ಬ ಸಿಬಿಐ ಆಫೀಸರ್ ಅಂತ ನಿನಗೆ ಗೊತ್ತಾಗಿದ್ರೆ ನಿನ್ನ ಈ ಚರಿತ್ರೆ ಕರ್ನಾಟಕದಲ್ಲಿ ಅಮರವಾಗಿ ಉಳಿತಿರಲಿಲ್ಲ. ಶಕ್ತಿ, ನಿನ್ನ ಸತ್ಯ ಶಾಂತತೆಯನ್ನು ಕಲಿತು ಈ ಕನ್ನಡ ನಾಡಿನ ಜನರು ಬುದ್ಧಿಗಲಿಯಲಿ. ನಿನ್ನ ಧೈರ್ಯ ಶಕ್ತಿಗಳಿಂದ ಆ ಪಾಪಗಳನ್ನು ರೋಡ ಚಂಡಾಡಿ ಭದ್ರ ಬುನಾದಿಯನ್ನು ಹಾಕಿದ ನೀನು ನಿಜವಾಗಲೂ ಆ ಶಿವನಿಂದ ಹೊರ ಪಡೆದ ಶಿವಶಕ್ತಿ. ಅಂತ ಶಿವಶಕ್ತಿ, ಸಿಡಿದ ಶಿವಶಕ್ತಿಯು ಕರ್ನಾಟಕದ ಭೂಪಟದಲ್ಲಿ ಅಮರವಾಗಿ ಉಳಿಯಲಿ, ಅಮರವಾಗಿ ಉಳಿಯಲಿ. ನಿಮ್ಮಂತಹ ನಿಷ್ಠಾವಂತ ಅಧಿಕಾರಿಗಳು ಬಲ ಬೇಕು. ಮನೆಗೆ ಹೋಗೋಣ. ಹೌದು, ಬಾತಂಗೆ ಮೊದಲು ಶಿವಗಂಗೆಯರನ್ನು ನೋಡೋಣ. ಹಾಗೆ ನಡೆಯೋಣ. ಇಷ್ಟೆಲ್ಲ ಈ ನನ್ನ ಹೊಲಿಸ ದೇಹನ ಮತ್ತೆ ನನ್ನ ದೇವರಂತಹ ಪತಿಗೆ ನಾನು ಅರ್ಪಿಸ್ಬೇಕು. ಬೇಡ, ಹೇಗಿದ್ದು ನನ್ನ ಅಣ್ಣ ಮತ್ತು ನನ್ನ ಗಂಡನಿಗೆ ಸಿಕ್ಕಾಯ್ತಲ್ಲ, ಮತ್ತೆ ನಾನು ಈ ಭೂಮಿ ಮೇಲೆ ಬದುಕಿ ನಾನೇ ಪ್ರಯತ್ನ ಸಾಕು. ಇಲ್ಲಿಗೆ ಈ ಜನ್ಮ ಸಾಕು. ಇನ್ನು ಮುಂದೆ ಇವರೆಲ್ಲ ನನ್ನ ನೆನಪಿನಲ್ಲಿ ಸುಖವಾಗಿ ಬಾಳಿ. ಎಂತಹ ಮೋಸ ಮಾಡಿಬಿಟ್ಟು ಯಮುನಾ, ಎಂತಹ ಮೋಸ ಮಾಡಿಬಿಟ್ಟು. ನಿನ್ನನ್ನು ಕೈ ಹಿಡಿದು ಸಂಸಾರ ನಡೆಸಬೇಕೆಂದಿದ್ದ ಈ ಶಕ್ತಿಗೆ ಮತ್ತೆ ಕಣ್ಣೀರಿನ ಬರೆದು ಹೋದೆಯಾ? ಮತ್ತೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಮಾಡಿ ಹೋದೆಯಾ? ಎಮ್ಮಳನನ್ನು ಕರೆತರುವನೆಂದು ಹೆಣ್ಣನಿಗೆ ಮಾತು ಕೊಟ್ಟಿದ್ದೆ. ನಾನೇನೆಂದು ಹೇಳಲಿ? ತಂಗಿ, 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 ಎಲ್ಲ ಹಣ ಊಟ ಮಾಡಿಕೊಂಡು ಬಿಟ್ಟೆಯಮ್ಮ. ಈ ನಿನ್ನ ಅಣ್ಣ ದೊಡ್ಡ ಆಫೀಸರ್ ಆಗಿ ಬಂದಿದ್ದು ನಿನಗೆ ಸರಿ ಕಾಣಲಿಲ್ಲವೇನಮ್ಮ? ನಿನಗೆ ಸರಿ ಕಾಣಲಿಲ್ಲವೇನಮ್ಮ? ತಂಗಿ, ತಂದೆ, ತಾಯಿಯನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಯಮುನಾ? ನಾನು ಹೇಗೆ ಬದುಕಲಿ? ಇವರು ಆಗ್ತಾರಲ್ಲಣ್ಣ, ಅನ್ಯಾಯವನ್ನು ನ್ಯಾಯ ಹೆಕ್ಕಿ, ಅನ್ಯಾಯವನ್ನು ಕಾಲ ಕೆಳಗೆ ತುಳಿದು ನ್ಯಾಯವನ್ನು ಹೆಕ್ಕಿ ಲಂಚ ತಿಂದು ಮಂತ್ರದ ಮೇಲೆ ಮನೆಗೆ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲು ಬಂದಿದ್ದ ಇವನೊಬ್ಬ ಸಿಐಡಿ ಆಫೀಸರ್. ಈ ಬಸು ಸಿಬಿಐ ಆಫೀಸರ್ ಅಷ್ಟೇ ಅಕ್ಕಲ್ಲಣ್ಣ, ನಮ್ಮ ಮಾವನ ಹೌದು. ಹೌದೇನು ಸಾಹೇಬ್ರೆ? ಹೌದು ಶಿವು, ನಮ್ಮೆಲ್ಲರಿಗೂ ನಮಸ್ಕಾರಗಳು. ಅಂದು ಡಕಾಯಿತನ ನಾಗದ ಕೈಯಿಂದ ಕೊಲೆಯಾಗಿ ಹೋಗ್ತನಲ್ಲ, ಆ ಚಂದ್ರವನ ಮಗನೇ ಈ ಬಸ್ಸು. ಇವನ ತಂಗಿಗೆ ನನ್ನ ಮಡದಿ. ಇಲ್ಲಿವರೆಗೂ ಈ ವಿಷಯನ ಯಾಕೆ ಬಚ್ಚಿಟ್ಟಿದೆ? ಅದನ್ನು ಬಚ್ಚಿಡಲೇಬೇಕಾಗಿತ್ತಮ್ಮ. ನಾನು ಆ ಡಕಾಯಿತರ ಸಂಘ ಬಯಸಿ ಅವರು ಮಾಡುವ ಎಲ್ಲ ಹೀನ ಕೃತ್ಯಗಳನ್ನು ನಾನು ಟೇಪ್ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡ ನಂತರವೇ ಅವರು ಯಮನ ಪಾದ ಹಿಡಿಯಬೇಕಾಯಿತು. ಹಾಗಾದರೆ ನನ್ನ ಸೊಸೆಯನ್ನು ಕರೆದುಕೊಂಡು ಬಂದಿಲ್ಲವೇ? ಬರುವಷ್ಟರಲ್ಲಿ ತಾನೇ ಗುಂಡಿಗೆ ಅನಾಹುತ ಆದಳದು ಮಾಮ, ಅನಾಹುತಳಾದಳು. ಏನು ನನ್ನ ಸೊಸೆ ಸತ್ತು ಹೋದರೆ? ಅಲ್ಲೇ ದುರ್ದೈವವೇ, ಒಡೆದು ಹೋಗಿರುವ ಸಂಸಾರವು ಒಂದಾಗುತ್ತದೆ ಎಂದಾಗ ಮತ್ತೆ ಈ ರೈತನ ಕಣ್ಣೀರಿನ
ಚಿನ್ನ, ಇಡೀ ಸಂಕಲ್ಪನೆ ಆ ರೀತಿ ಬರೆದಿರುವಾಗ ಯಾರು ಏನು ಮಾಡಿದರೂ ಏನು ಲಾಭ? ಅದು ನಮ್ಮ ಪ್ರಾರಬ್ಧ ಕರ್ಮ. ಆಗಲಿ ಶಕ್ತಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಶ್ರೀ ಯಕ್ಷ ಶಕ್ತಿಯರು ಸಂತೋಷಕ್ಕಾಗಿಯೇ ಈ ವಲ್ಲಭಾತನ ಕೃಪೆಯೇ ಒಂದು. ಜಯ